ಕರ್ನಾಟಕ ಮಾದಿಗ ಜನಸಂಘ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಜನಜಾಗೃತಿ ಸಭೆ ಫೆಬ್ರವರಿ 27ಕ್ಕೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ಪೂಜಾರಿ ಮಾತನಾಡಿದರು. ಇದೇ ಗುರುವಾರ 27ಕ್ಕೆ ಮುದ್ದೇಬಿಹಾಳ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಜನಜಾಗೃತಿ ಪದಾಧಿಕಾರಿ ಪದಗ್ರಹಣ ನಡೆಯಲಿದ್ದು, ಈ ಕಾರ್ಯಕ್ರಮ ವಿವಿಧ ರೀತಿಯ ದಲಿತ ಪರ ಪ್ರಗತಿ ಸಂಘಟನೆಗಳು ಭಾಗಿಯಾಗಿ ಎಂದು ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶಂಕರಲಿಂಗ ಮಹಾರಾಜರು ಜಂಬಿಕೆಯವರು ಭಾಗವಹಿಸಲಿದ್ದು, ಹಾಗೆ ಉದ್ಘಾಟಕರಾಗಿ ಹನುಮಂತಪ್ಪ ಆಲ್ಕೋಡ್ ಮಾಜಿ ಸಚಿವರು ದೇವದುರ್ಗ ಭಾಗವಹಿಸಲಿದ್ದಾರೆ. ಹಾಗೂ ಅಧ್ಯಕ್ಷತೆ ಮಾಜಿ ಶಾಸಕರು ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಭಾಗವಹಿಸಲಿದ್ದಾರೆ. ಪರಶುರಾಮ್ ಎಂ ರೋಣಿಹಾಳ್ ಕರ್ನಾಟಕ ಮಾದಿಗ ಜನಸಂಘ ರಾಜ್ಯಾಧ್ಯಕ್ಷ ಬೆಂಗಳೂರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಸಮಾಜ ಹಿರಿಯರು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದ್ದಾರೆ. ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಮುದ್ದೇಬಿಹಾಳ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ದಿನಾಂಕ 27/2/2025 ಗುರುವಾರ ಕರ್ನಾಟಕ ಬ್ಯಾಂಕ್ ಸಭಾಭವನ ಎಪಿಎಂಸಿಯ ಮುದ್ದೇಬಿಹಾಳ ಸ್ಥಳದಲ್ಲಿ ಅಥವಾ ಭವನದಲ್ಲಿ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಜನಜಾಗೃತಿ ಸಭೆ ಇದ್ದು, ಸದರಿ ಕಾರ್ಯಕ್ರಮಕ್ಕೆ ಮುಖ್ಯ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶಂಕರಲಿಂಗ ಮಹಾರಾಜರು ಜಂಬಿಗಿ ಮದವಿನಾಳ ವಿಜಯಪುರ ಅವರು ಆಗಮಿಸ್ತಾ ಇದ್ದು, ಉದ್ಘಾಟಕರು ಮಾನ್ಯ ಶ್ರೀ ಹನುಮಂತಪ್ಪ ಆಲ್ಕೋಡ್ ಮಾಜಿ ಸಚಿವರು ದೇವದುರ್ಗ ವಿಧಾನಸಭಾ ಕ್ಷೇತ್ರ ಅವರು ಸಹ ಉದ್ಘಾಟನೆ ಮಾಡಲಿದ್ದು, ಅಧ್ಯಕ್ಷತೆ ಮಾನ್ಯ ಶ್ರೀ ಎಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕರು ಮುದ್ದೇಬಿಹಾಳ ಹಾಗೂ ರಾಜ್ಯಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಬೆಂಗಳೂರು, ಜ್ಯೋತಿ ಬೆಳಗಿಸುವರು ಮಾನ್ಯ ಶ್ರೀ ಹಾಲೂರು ವೀರಭದ್ರಪ್ಪ ಮಾಜಿ ಶಾಸಕರು ಹುಬ್ಬಳ್ಳಿ ಧಾರವಾಡ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬೂಜಿ ಗೆಲ್ರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ಮಾನ್ಯ ಶ್ರೀ ಪರಶುರಾಮ್ ರೋಣಿಹಾಳ ರಾಜ್ಯಾಧ್ಯಕ್ಷರು ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ, ಈ ಎಲ್ಲ ಸಮಾಜದ ಹಿರಿಯರು, ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಬರ್ತಾ ಇದ್ದು, ಅವತ್ತಿನ ದಿನದಲ್ಲಿ ಅಂದರೆ 27ನೇ ತಾರೀಕಿನ ದಿನದಲ್ಲಿ ಸಮಾಜದ ಎಲ್ಲ ಹಿರಿಯ ಜೀವಿಗಳು, ಯುವ ಹೋರಾಟಗಾರರು ಮತ್ತು ಇರ್ತಕ್ಕಂಥ ವಿವಿಧ ದಲಿತ ಪರ ಸಂಘಟನೆ ಎಲ್ಲ ಮುಖಂಡರುಗಳು, ಈ ಮುದ್ದೇಬಿಹಾಳ ತಾಲೂಕಿನ ಸಮಾಜದ ಗಣ್ಯ ವ್ಯಕ್ತಿಗಳು, ಸಮಾಜದ ಹಿರಿಯ ಗೌರವರಿಗೆ ಸನ್ಮಾನ ಇದ್ದು, ದಯವಿಟ್ಟು ಅಂದಿನ ದಿನದಲ್ಲಿ ಎಲ್ಲ ಅವರಿವರಣ್ಣರೇ, ಯಾಕಂದ್ರೆ ಇದು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಜಾತಿ ವಿರುದ್ಧಾಗಲಿ ಮತ್ತೊಂದಾಗಲಿ ಆಗಲ್ಲ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಥವಾ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಪದಾಧಿಕಾರಿಗಳ ಪದವಿಗಳ ಕಾರ್ಯಕ್ರಮ. ಅದಕ್ಕೆ ದಯವಿಟ್ಟು ದಯಮಾಡಿ ಎಲ್ಲರನ್ನ ಸಮಾಜದ ಹಿತಚಿಂತಕರು, ಹಿರಿಯ ಜೀವಿಗಳು, ಎಲ್ಲ ದಲಿತ ಪರ ಸಂಘಟನೆಗಳು, ಎಷ್ಟು ಇವತ್ತು ಸಂಘಟನೆಗಳಿಂದ ಎಲ್ಲ ಸಂಘಟನೆ ಮುಖಂಡರುಗಳು ದಯವಿಟ್ಟು ಅಂದಿನ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಮಾಧ್ಯಮದ ಮುಖಾಂತರ ಅವರಲ್ಲಿ ಜನಜಾಗೃತಿ ಸಭೆ, ಪದಾಧಿಕಾರಿಗಳ ಪದಗ್ರಹಣ ಆಯ್ಕೆ ಜೊತೆಗೆ ಜನಜಾಗೃತಿ ಸಭೆ, ವಿಶೇಷವಾಗಿ ಸಮಾಜದ ಹಿರಿಯರಿಗೆ, ಏನು ಇವತ್ತು ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಾಜದಿಂದ ಏನು ಇವತ್ತು ಸಮಾಜದ ಹಿರಿಯ ಜೀವಿಗಳಿದ್ದಾರೆ ತಾಲೂಕಿನಲ್ಲಿ, ಆ ಎಲ್ಲ ಹಿರಿಯರನ್ನು ಗುರುತಿಸಿ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಅಷ್ಟೇ ಅಲ್ಲ, ಈ ಇರ್ತಕ್ಕಂಥ ಈ ವಿವಿಧ ತಾಲೂಕಿನಲ್ಲಿ ಬೇರೆ ಬೇರೆ ಏನು ಇವತ್ತು ಸಮಾಜದ ಎಲ್ಲ ಹಿರಿಯ ಮುಖಂಡರಿದ್ದಾರೆ ಅವರೆಲ್ಲರನ್ನೂ ಕರೆದು ಗೌರವಿಸಿ ಸನ್ಮಾನ ಮಾಡತಕ್ಕಂಥ ಕೆಲಸ ಅವತ್ತಿಂದಲೇ ಇದೆ. ಇದು ಒಂದು ಭಾಗ. ಇನ್ನೂ ಒಂದು ವಿಚಾರ, ಅವತ್ತು ಜನಜಾಗೃತಿ ಸಭೆ ಅಂತಂದ್ರೆ ಕೆಲವೊಂದು ವಿಚಾರಗೋಷ್ಠಿಗಳು ಏನಾದ್ರು ಮಾತಾಡಬೇಕು ಅಂತಂದ್ರೆ ಯಾರಾದ್ರು ಹಿರಿಯ ಬುದ್ಧಿಜೀವಿಗಳು ಮಾತಾಡಬೇಕು ಅಂತ ಅವರು ಸಹ ಮಾತಾಡ್ಬೋದು. ಅದಕ್ಕೋಸ್ಕರ ಅವರಿವರನ್ನೇ ಎಲ್ಲ ಸರ್ವ ಜಯಂತಿಯವರು, ಯಾಕಂದ್ರೆ ಕೆಲವೊಂದು ಕಾಲ ಹೆಸರು ಹಾಕೊಂಡಿರೋದು ಏನೋ ಮಿಸ್ಟೇಕ್ ಆಗಿರ್ತದ, ಅದು ಬೇರೆ ಜಯಂತಿಯವರು ಹಾಕೊಂಡಿರೋದಿಲ್ಲ, ಅದಕ್ಕೆ ನಾನು ಕ್ಷಮೆ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಜಯಂತಿಯವರು ಬಂದು, ಎಲ್ಲ ಹಿರಿಯ ಸಮಾಜದ ಎಲ್ಲ ಜೀವಿಗಳು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಸಂಘಟನೆಗಳು ಇದ್ದಾವೆ, ನಾನು ಇವ್ರ ಬಗ್ಗೆ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಈಗ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ ಅಂತಕ್ಕಂಥದ್ದು ಒಂದು ನೂತನ ಸಂಘಟನೆ ಮಾಡಿಕೊಂಡಿದ್ದಾರೆ. ಯಾರು ಪರಶುರಾಮ್ ರೋಣಿಹಾಳ್ ಅಂತೇಳಿ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ. ಅವರು ನಿಮ್ಮ ತಾಲೂಕಿನಲ್ಲಿ ನಮ್ದೊಂದು ಸಂಘಟನೆ ಬೆಳೆಸ್ಬೇಕ್ರಿ ಅಂತ ಮಾಡಿದ್ದೇವೆ ಅಂತಂದ್ರು. ನೋಡೋಣ, ಯುವಕರು ಕೇಳೋಣ ಸಲಹೆ ಸೂಚನೆಗಳನ್ನು. ಈಗಾಗಲೇ ನಾವು ಸಂಘಟನೆಗಳು ಇದ್ದೇವೆ, ಮುಗಿಸ್ಕೊಂಡಿದ್ದೇವೆ. ಅದಾಗಿಯೂ ಕೂಡ ಯುವಕರು ಏನಾದರೂ ಅವ್ರು ಸಲಹೆ ಸೂಚನೆ ಕೊಟ್ಟರು ಅಂತಂದ್ರೆ ನಾನು ಗಮನಕ್ಕೆ ತೊಗೊಂಡ್ಬರ್ತೇನೆ ಅಂತೇಳಿ ಎಲ್ಲರೂ ಯುವಕರು ನಮ್ಮ ಜೊತೆ ದಿನ ಸೇರ್ಕೊಂಡು ನಾನು ಮಾತಾಡಿದಾಗ, ಇಲ್ಲ ನಮ್ದು ಕರ್ಸು, ನಾವು ಸಂಘಟನೆ ಬೆಳೆಸೋಣ, ದೇವರ ಒಬ್ಬರಿಗೆ ನಾವು ಮಾಡೋಣ. ಇದರಲ್ಲಿ ಸಂಘಟನೆಗಳು ಬೇರೆ ಆಗಿರ್ಬೋದು, ಅದೆಲ್ಲರೂ ಕೂಡ ದುಡಿತಕ್ಕಂಥದ್ದು ಸಮಾಜಕ್ಕೋಸ್ಕರ ಅಂತ ಹೇಳಿದ್ರು. ಅದ್ರ ಪೂರ್ವಕ ಮಾಡತಕ್ಕಂಥ ಹೊರತು ಮತ್ತೊಂದು ಉದ್ದೇಶ ಯಾವುದೇ ಇಲ್ಲ. ವಿಶ್ವಕ್ಕೆ ಮಹಾನ್ ವ್ಯಕ್ತಿ,
ಇವತ್ತು ವಿಶ್ವಕ್ಕೆ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ನಮ್ಗೆ ಯಾವುದೂ ಮೀನ ವೇಷ ದ್ವೇಷ ಅಸೂಹೆ ಮತ್ತೊಂದು ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ಸಂಘಟನೆಕಾರರು ಒಂದೇ. ನಾವು ಹೋರಾಟದ ಬಂದಾಗ ಎಲ್ಲರೂ ಕೂಡ ದಲಿತರು ಇರೋದು ಏನು ಅನ್ಯಾಯ ಆಗಿರ್ತದೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ ಎಲ್ಲ ಸಂಘಟನೆ ಮುಖಂಡಗಳ ಉದ್ದೇಶ. ಅದನ್ನು ಬಿಟ್ಟುಕೊಂಡು ಇವತ್ತು ಅನೇಕ ಸಂಘಟನೆಗಳು ಕೂಡ ಅದ್ರ ಜೊತೆ ಇವರು ಒಬ್ಬರು ಸಂಘಟನೆ ಸಲಹೆಗಾರ ಹೊರತು ಇದ್ರೊಳಗೆ ಯಾವುದು ಸಪ್ರೇಟ್ ಮಾಡಬೇಕು ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಇದು ಯಾರ ಉದ್ದೇಶವೂ ಅಲ್ಲ, ಅಥವಾ ಯಾವುದೇ ಸಂಘಟನೆ ವಿರುದ್ಧನೂ ಕೂಡ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತೇನೆ. ಈಗ ಹೇಳ್ಬೇಕು 15-20 ಮಂದಿ ಆಗ್ತಾರೆ. ಒಂದು ಉದಾಹರಣೆ, ಇವತ್ತು ನಂಬಾರಿ ಸಮಾಜದಿಂದ ಹಾಕೊಂಡಿದೆ, ಮಾದಿಗ ಸಮಾಜದಿಂದ ಹಾಕೊಂಡಿದೆ, ಚಲವಾದಿ ಸಮಾಜದಿಂದ ಹಾಕೊಂಡಿದೆ, ಮತ್ತು ಇಲ್ಲಿ ಬರ್ತಕ್ಕಂಥ ಎಷ್ಟು ಸಮಾಜಗಳು ಹಾಕೊಂಡಿದ್ದೇವೆ. ಇನ್ನೂ ಒಂದಿಷ್ಟು ಕೆಲವೊಂದು ಸಮಾಜಗಳು ನಮ್ಗೆ ಆ ಕಾರಣ ಹೆಸರು ಕುಂದಿಲ್ಲ ಅಥವಾ ಕನ್ಫ್ಯೂಸ್ ಆಗಿ ನಾವು ಬರ್ತಿದ್ದೇವೆ. ಅದಾಗಿಯೂ ಕೂಡ ಸೊ ಯಾವ ಸಮಾಜದಲ್ಲಿ ಹೆಸರು ಏನಾದ್ರು ಆಕಸ್ಮಿಕವಾಗಿ ತುಂಬಿ ಅದು ಫುಲ್ ಆಗಿತ್ತು ಹೌಸ್ಫುಲ್ ಆಗಿತ್ತಪ್ಪ ಅಂತ ಬೇರೆದವರಿಗೂ ಕೂಡ ಫೋನ್ ಮಾಡಿ ಸಂಪರ್ಕ ಮಾಡಿಕೊಂಡು ಅವ್ರಿಗೆ ಕಾರಣ ಹೆಸರು ನೀಡೋ ಸ್ವಲ್ಪ ಹೆಸರು ಆಗಿರ್ಬೋದು ಗೊಂದಲಾಗಿರ್ಬೋದು, ದಯಮಾಡಿ ತಾವು ಕಾರ್ಯಕ್ರಮ ಇದೆ ತಾವು ಬನ್ನಿ. ಅದಕ್ಕೆ ಏನದ ಇಲ್ಲಿ ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳು ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ತಮಗೆ ಗೌರವಿಸಿ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಏನಿತ್ತು ಈಗಾಗಲೇ ಫೋನ್ ಸಂಪರ್ಕ ಮಾಡ್ತಾ ಇದ್ದೇವೆ. ಅವರು ಸಹ ಬರ್ತಿರಂತೆ ವಿಶ್ವಾಸ ಕೊಟ್ಟಿದ್ದಾರೆ. 100% ಬರ್ತಾರಂತಕ್ಕಂಥ ವಿಶ್ವಾಸ ನಮ್ಗೆ ಒಟ್ಟಾರೆ ಇದು ಯಾವುದೇ ಬಿಟ್ಕೊಂಡು ಯಾವುದೇ ನಾನು ಹೇಳಿದ ನಮ್ಮ ಗಮನಕ್ಕೆ ವ್ಯಕ್ತಿ ಇರುವುದಾಗಲಿ ಜಾತಿ ಇರುವುದಾಗಲಿ ಇದು ನಮಗಲ್ಲ. ಅನ್ಯಾಯ ಅಂತ ಬಂದಾಗ ನಾವೆಲ್ಲರೂ ಕೂಡ ಸಂಘಟಿತರು ಹೋರಾಟ ಮಾಡಿದಂತ ಚರ್ಚೆ ಶಾಸಕರು ಭಾಗ್ಯ ಆಗ್ತಾರ ಈಗ ನೋಡಿ ಅದು ತಾವು ಸತ್ಯ ಇಲ್ಲ ಅಂತ ಹೇಳಕತ್ತಿಲ್ಲ. ಈಗ ಏನಾಗ್ತಿದೆಯಪ್ಪ ಅಂತಂದ್ರೆ ಹಾಲಿ ಶಾಸಕರಿಗೂ ಕೂಡ ನಾವು ಆಹ್ವಾನ ಮಾಡ್ತೀವಿ, ಇಲ್ಲ ಅಂತ ಹೇಳಕತ್ತಿಲ್ಲ. ಈಗ ಕೇವಲ ಕಾಡಿನ ಹೆಸರಾಕೊಂಡಿಲ್ಲ ಅಂತ ಕಾರಣಕ್ಕೋಸ್ಕರ ಅದನ್ನ ಕಡೆಗಣಿಸೋದು ಕೂಡ ನಾವು ತಪ್ಪು. ನಾವು ಅದು ಇವತ್ತು ಏನಾಗ್ತಿದೆಯಪ್ಪ ಅಂತಂದ್ರೆ ಈ ಕಾಡಿನೊಳಗೆ ನಾವು ಸ್ವಲ್ಪ ಕಾರ್ಯಕ್ರಮದ ಗಡಬಡ ಆಗಿರ್ತೇವೆ. ಏನಂತಂದ್ರೆ 27 ಅಮಾವಾಸ್ಯೆ ನಾವು ಕಾರ್ಯಕ್ರಮ ಮಾಡಿದ್ರೆ ಎಷ್ಟೋ ಮಂದಿ ಪ್ರಶ್ನೆ ಮಾಡಿದ್ರು, ಪ್ರಶ್ನೆನೇ ಇಲ್ಲ. ಅವ್ರಿಗೆ ಕೂಡ ನಾವು ಸ್ವಾಗತ ಮಾಡ್ಬೋದು. ಅದೇ ಹಾಕೊಂಡಿರೋ ಕಾರಣಕ್ಕೋಸ್ಕರ ಇಲ್ಲಪ್ಪ ಅಂತಾರೆ. ಶಾಸಕರು ಹಾಲಿ ಶಾಸಕರು ಇಡೀ ತಾಲೂಕಿಗೆ ಗೊತ್ತಿದೆ. ಅದಾಗಿ ಎಲ್ಲ ಪದಾಧಿಕಾರಿಗಳು ಸಂಪರ್ಕ ಮಾಡಿಕೊಂಡು ತಾವು ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಮಾತಾಡೋದ್ರಲ್ಲಿ ಯಾಕೆ ಮಾಡ್ತೀವಿ ಇಲ್ಲ. ಈಗ ನಮ್ಮ ಉದ್ದೇಶ ಸುಮಾರು ಒಂದು 300, 400, 500 ಜನ ಸೇರ್ತಕ್ಕಂಥ ಉದ್ದೇಶ ಇದೆ. ಈಗಾಗಲೇ ನಾವು ಪತ್ರಿಕಾಗೋಷ್ಠಿಗಳು ಕರೆದಿದ್ದಾಗಿದೆ. ಜೊತೆಗೆ ಕಾರ್ಯಕ್ರಮ ಅದ್ದೂರಿ ಮಾಡಬೇಕಂತಕ್ಕಂಥ ವಿಚಾರಗಳು ಈಗಾಗಲೇ ನಾವು ಎಲ್ಲರೂ ಕೂಡ ನಮ್ಮ ಯುವಕರು ಚರ್ಚೆ ಮಾಡಿದೆ. ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಎಷ್ಟು ಇವತ್ತು ನಮ್ಮ ಉದಯಬಾಳ ತಾಲೂಕಿನಲ್ಲಿ ಮಾಧ್ಯಮ ಮಿತ್ರರಿದ್ದಾರೆ ಅವರೆಲ್ಲರಿಗೆ ಕರೆಸಿ ಅವತ್ತ ಗೌರವ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ದಯಮಾಡಿ ಅವತ್ತಿನ ದಿನ ನಮ್ಮೆಲ್ಲ ಉದಯಬಾಳ ಎಲ್ಲ ಆ ಕಾರ್ಯಕ್ರಮ ಬರ್ಬೇಕಂತೇಳಿ ಅವ್ರಿಗೆ ನಾನು ಕಳಕಳಿ ಪೂರ್ವಕವಾಗಿ ವಿನಂತಿಗೆ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಯಾಕೆ ಉದ್ದೇಶ ಅಂತಂದ್ರೆ ನಾವು ಏನಾದರೂ ಹೋರಾಟ ಚೇಟ್ ಇಟ್ಕೊಂಡ್ರೆ ಮತ್ತೊಂದು ಇಟ್ಕೊಂಡ್ರೆ ನಮ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಗೆ ಅತ್ಯಂತ ವಿಶೇಷವಾಗಿ ಸಮಾಜಕ್ಕೆ ತರ್ತಕ್ಕಂಥ ಮಾಧ್ಯಮದ ಮುಖ್ಯವರು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇನೆ, ದಯವಿಟ್ಟು ಮಾಧ್ಯಮದ ಬರ್ಬೇಕಂತ ವಿನಂತಿ ಮಾತನ್ನು